ಕೊಪ್ಪಳದ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕಾರಾವಧಿಯ ಬಗ್ಗೆ ಹಬ್ಬಿದ್ದ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರು ಇನ್ನು ಕೇವಲ 2 ವರ್ಷಗಳಲ್ಲ, ಪೂರ್ಣ 5 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿಯಲಿದ್ದಾರೆ ಎಂದು ಭವಿಷ್ಯ ನುಡಿದಿದ್ದಾರೆ. ಬಜೆಟ್ ಸಿದ್ಧಪಡಿಸಿದ ಅಧಿಕಾರಿಗಳಿಗೆ ಸರ್ಕಾರ ಹಮ್ಮಿಕೊಂಡಿದ್ದ ಔತಣಕೂಟದ ನೆಪದಲ್ಲಿ ಮಾತನಾಡಿದ ಅವರು, ತಮಗೆ ಸಚಿವ ಸ್ಥಾನ ಸಿಗುವ ಬಗ್ಗೆಯೂ ಮನದಾಳದ ಮಾತು ಹಂಚಿಕೊಂಡಿದ್ದಾರೆ. ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿರುವ ತಮಗೆ ಸೂಕ್ತ ಸಚಿವ ಸ್ಥಾನ ಸಿಗಬೇಕೆಂಬ ಆಸೆ ಇದೆ. ಆದರೆ ಅಂತಿಮವಾಗಿ ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿಗಳ ನಿರ್ಧಾರಕ್ಕೆ ನಾನು ಬದ್ಧ ಎಂದು ರಾಯರೆಡ್ಡಿ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ನಡೆಯುತ್ತಿರುವ ಬೆನ್ನಲ್ಲೇ ರಾಯರೆಡ್ಡಿ ಅವರ ಈ ಹೇಳಿಕೆ ಈಗ ಸಂಚಲನ ಮೂಡಿಸಿದೆ. ಅಧಿಕಾರ ಹಂಚಿಕೆಯ ಗೊಂದಲದ ನಡುವೆ ರಾಯರೆಡ್ಡಿ ಅವರ ಈ ಪೂರ್ಣಾವಧಿ ಹೇಳಿಕೆ ಕೈ ಪಾಳಯದಲ್ಲಿ ಹೊಸ ಸಂಚಲನ ತಂದಿರುವುದಂತೂ ನಿಜ. ಮುಖ್ಯಮಂತ್ರಿ ಹಿಡಿದು 34 ಜನ ಇದ್ದಾರೆ. ಅದರಲ್ಲಿ ಒಂದು 25 ಜನ ತಗಲಿ ತೆಗೆದ್ಬಿಟ್ಟು ಹೊಸಬರು ಮಾಡ್ಲಿ, ಎಲ್ಲರಿಗೂ ಅನುಭವ ಬರ್ತದೆ. ಇವರೇ ಕಾಯಂ ಇರ್ಬೇಕು ಕೆಲವು ಜನ ಅಂದ್ರೆ ಹೇಗೆ ಏನ್ ತಪ್ಪಿಲ್ಲ. ಅದಕ್ಕೆ ಈಗ ನಾನೇ ಉದಾಹರಣೆಗೆ ಹೈಯೆಸ್ಟ್ ಆರ್ಸ್ ಬಂದಿದೆ, ನಮ್ಮನ್ನು ಮಂತ್ರಿ ಮಾಡಿಲ್ಲ. ಇದೇನೋ ಸುಮ್ಮನೆ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಸುಮ್ಮನೆ ಮುಖ್ಯಮಂತ್ರಿಗಳ ಜೊತೆ ಒಳ್ಳೆ ಬಜೆಟ್ ಅನ್ನು ಕೊಡ್ತೇವೆ ಅಷ್ಟೇ, ಆದ್ರೆ ಯಾವುದೇ ಅಧಿಕಾರ ಇಲ್ಲ. ಮಂತ್ರಿಗಳಾದ್ರೆ ಆಯಾ ಇಲಾಖೆ ಅಧಿಕಾರ ಇರ್ತದೆ, ಇದನ್ನ ಮಾಡ್ಲಿಕ್ಕೆ ಸಾಧ್ಯತೆ ಅನ್ನೋದು ಅಭಿಪ್ರಾಯ. ಅದಕ್ಕೆ ನನ್ನನ್ನು ಮಂತ್ರಿ ಮಾಡೋದು ಬಿಡೋದು ಮುಖ್ಯಮಂತ್ರಿಗಳಿಗೆ ಪಕ್ಷಕ್ಕೆ ಬಿಟ್ಟದ್ದು. ಪಕ್ಷಕ್ಕೆ ನಾವು ನಿಷ್ಠೆಯಿಂದ ಇದ್ದೇವೆ, ಪಕ್ಷದ ಜೊತೆಗಿರ್ತೇವೆ. ಆದ್ರೆ ಒಳ್ಳೆ ಜನ ಬರಬೇಕು, ಒಳ್ಳೆ ಜನ ಮಂತ್ರಿಗಳಾಗಬೇಕು. ಜನರಿಗೆ ನಾವು ಇನ್ನೂ 2 ವರ್ಷಗಳ ಕಾಲ ಒಳ್ಳೆ ಸರ್ಕಾರವನ್ನು, ಜನಪರ ಸರ್ಕಾರವನ್ನು ಕೊಡ್ಬೇಕನ್ನೋದು ನನ್ನ ಆಶೆ.